ಪ್ರಿಯ ಮಾಡಿರುವ ಕಥೆಗಳಿಗೆ ಸ್ವಾಗತ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ಹಲೋ ಹಲೋ. ಹಾಯ್ ಕಾರ್ತಿಕ್, ಹೆಂಗದಿರಿ? ಹಾ, ಆರಾಮದೇನಿ. ನೀ ಹೆಂಗದಿ? ಅಲ್ಲ, ಫೋನೇ ಮಾಡಿಲ್ಲ. ಇಲ್ಲ, ಸ್ವಲ್ಪ ಕೆಲಸದಾಗ ಬ್ಯುಸಿ ಇದ್ದೆ, ಹಂಗಾಗಿ ಫೋನ್ ಮಾಡೋಕ್ಕಾಗಿರಲಿಲ್ಲ. ಹೇಳ್ರಿ, ಏನು ಫೋನ್ ಮಾಡಿದ್ರಲ್ಲ, ವಿಚಾರ? ಅಲ್ಲ, ಏನಾರ ವಿಚಾರ ಇದ್ರಷ್ಟೇನ ಫೋನ್ ಮಾಡ್ಬೇಕಾ? ಹಂಗೆ ಫೋನ್ ಮಾಡಬಾರ್ದ? ನೀವು ನೀವೇ ಹಚ್ತೀರಿ ಫೋನ್ ಅಂತ ಕಾದೆ ನಾನು, ನೀವು ಮಾಡಲೇ ಇಲ್ಲಪ್ಪ. ಅದಕ್ಕೆ ನಾನು ಫೋನ್ ಮಾಡಿದೆ. ಏನಾರ ಇದ್ರಷ್ಟೇ ಮಾತಾಡ್ತೀರಾ ಅಥವಾ ಸುಮ್ಮನೆ ಈಗ ಮದುವೆ ಫಿಕ್ಸ್ ಆದವರೆಲ್ಲ ಮಾತಾಡ್ತಾರಲ್ಲ, ಊಟ ಆತ, ನಾಷ್ಟ ಆತ, ಏನು ಮಾಡಕತ್ತೀರಿ, ಕುಂತ್ರೆ ನಿಂತ್ರ ಅಂತ, ಹಂಗೆ ಮಾತಾಡೋಣ ಅಂತ ಫೋನ್ ಮಾಡಿದ್ದಷ್ಟೇ. ಸೀರಿಯಸ್ ಮ್ಯಾಟ್ರ್ ಏನು ಇದ್ದಿದ್ದಿಲ್ಲ. ಇಲ್ಲ ಇಲ್ಲ, ಹಾಗೆಲ್ಲ ಏನು ತಿಳ್ಕೊಬೇಡ್ರಿ. ನಾನು ಫೋನ್ ಹಚ್ಚಿದ್ರಲ್ಲ, ಏನು ವಿಷಯ ಅಂತ ಕೇಳಿದೆ. ನಿಮ್ಮ ನಂಬರ್ ನನ್ನ ಹತ್ರ ಇದ್ದಿದ್ದಿಲ್ಲ. ನೀವು ಈಗ ಮಾತಾಡಿದ ಮೇಲೆ ಗೊತ್ತಾಗಿದೆ. ಈಗ ಸೇವ್ ಮಾಡ್ಕೋತೀನಿ ನಂಬರ್ನ. ಮತ್ತೆ ಮತ್ತೆ ಏನು ಸಮಾಚಾರ? ಇವತ್ತು ಎಲ್ಲಿ ಹೊಂಟಿರಿ? ಊಟ ಆತ? ಇವತ್ತು ಎಲ್ಲೂ ಹೊಂಟಿಲ್ಲ, ಮನೆಯಾಗೆ ಇರೋದು ಇವತ್ತು. ಏನು ಕೆಲಸನೂ ಇಲ್ಲ. ಮತ್ತೆ ಕೆಲ್ಸಕ್ಕೆ ಹೋಗ್ತಾ ಇದ್ರಲ್ಲ, ನೀವು ಬಿಟ್ರಿ? ಹಾಂ, ಬಿಟ್ಟೆ ಕೆಲ್ಸಕ್ಕೆ ಹೋಗೋದು. ಬಿಟ್ಟಿನಿ, ಮನೆಗೆ ಅದೀನಿ. ಇವತ್ತು ಎಲ್ಲರ ಹೊರಗೆ ಹೋಗಿ ಬರೋಣ, ಏನಂತೀರಿ? ಅಯ್ಯೋ ನಂದಿನಿ, ಇದಕ್ಕಿದ್ದಂಗೆ ಹಿಂಗೆ ಹೇಳಿದ್ರೆ ಹೆಂಗೆ? ನಾನು ನನ್ನ ಕೆಲ್ಸಕ್ಕೆ ಲೀವ್ ಹಾಕ್ಬೇಕಲ್ಲ ಮತ್ತು. ಈಗ ಏನು ಮಾಡೋದು? ವರ್ಕ್ ಫ್ರಮ್ ಹೋಮ್ ಬೇರೆ ನಂದು. ನೀವೇನು ತಿಳ್ಕೊಬೇಡ್ರಿ. ನಾಳೆ ಹೋಗೋಣ. ಇವತ್ತಾಗಲ್ಲ, ಇದಕ್ಕಿದ್ದಂಗೆ ಲೀವ್ ಹಾಕೋಕ್ಕಾಗಲ್ಲ. ಸೊ ನಾಳೆ ಹೋಗೋಣ, ಅದಕ್ಕೇನಿಲ್ಲ. ಸರಿ, ಆಯ್ತು, ನಾಳೆ ಹೋಗೋಣ. ಆದ್ರೆ ತಪ್ಪಿಸ್ಬೇಡ್ರಿ. ಏನ, ಎಲ್ಲಿ ಹೋಗೋಣ? ಸಿದ್ದೋಡ್ ಮಠಕ್ಕೆ ಹೋಗ್ಬಿಡೋಣ. ಅಯ್ಯೋ, ಸಿದ್ದಾರ್ಥ ಮಠಕ್ಕಂತಾನಲ್ಲಿ ಇವನು. ಮದುವೆ ಆಗ್ತಾ ಇರೋ ಹುಡುಗಿ ಆರಾಮಾಗಿ ಕರ್ಕೊಂಡು ಎಲ್ಲರ ಪಿಕ್ಚರು, ಮಾಲು ಅಂತ ಹೋಗ್ತಾರ. ಇವ ನೋಡಿದ್ರೆ ಮಠಕ್ಕೆ ಹೋಗೋಣ ಅಂತ. ಎಂತಾನೋ ಏನಪ್ಪ ಇವನು, ಏನು ಮಾಡಲಿ? ಈಗ ನಾನೇ ಬಾಯ್ಬಿಟ್ಟು ಹೇಳ್ಬೇಕಾ ಏನಾಗ್ತವ? ಅಲ್ಲ ಕಾರ್ತಿಕ್, ಇದೇನು ತಮಾಷೆ ಮಾಡಕತ್ತೀರಾ? ಅಲ್ಲ, ಹೊಸ್ದಾಗಿ ಫಿಕ್ಸ್ ಆದವ್ರು ಮದ್ವೆ ನಾವು ಮಠಕ್ಕೆಲ್ಲ ಹೋಗ್ಕೊಂಡ್ರೆ ಹೆಂಗೆ? ಯಾವುದಾದ್ರೂ ಮಾಲು, ಫಿಲಮ್, ಹೋಟೆಲ್ ಹಿಂಗೆ ಹೋಗಾರಪ್ಪ. ಸರಿ, ಆಯ್ತು, ಹಿಂಗೆ ಮಾಡೋಣ. ಇನ್ನಾರು ಬಿಟ್ಟಿಗೆ ಹೋಗೋಣ. ಒಟ್ಟು ಹೋಗೇ ಇಲ್ಲ ಅಲ್ಲಿ. ಹೊಸದಾದ್ಮೇಲೆ ಒಂದೇ ಸಲ ನಮ್ಮ ಫ್ರೆಂಡ್ಸ್ ಜೊತೆಗೆ ಹೋಗಿದ್ದೆ, ಭಾಳ ಚೆನ್ನಾಗೈತಿ. ಅದಕ್ಕೆ ಇನ್ನಾರು ಬಿಟ್ಟಿಗೆ ಹೋಗೋಣ, ಏನಂತೀರಿ? ಹಾಂ, ಓ ಹೌದಾ, ಸರಿ, ಹೋಗ್ಬರಂತವ್ರಿ. ಏನು ಮಾಡತ್ತಿ ನಂದಿನಿ? ಓ, ನಮ್ಮ ಅಜ್ಜಿ ಕರೆಯಕತ್ತಾರ, ಆಮೇಲೆ ಫೋನ್ ಮಾಡ್ತೀನಿ ಕಾರ್ತಿಕ್. ನೀವು ಮರಿದಂಗ ನಾಳೆ ಎಷ್ಟೊತ್ತಿಗೆ ಹೋಗೋದು ಅಂತ ಫೋನ್ ಮಾಡಿ ಹೇಳ್ರಿ. ಸರಿ ನಂದಿನಿ. ಏನು ಮಾಡತ್ತಿ? ಯಾವಾಗ ನೋಡಿದ್ರೆ ಹಾಸಿಗೆಗೆ ಬಿದ್ದಿರ್ತೀಯಲ್ಲ. ಏನಾದ್ರು ಕೆಲಸ ಬಗ್ಸಿ ಮಾಡ್ಬೇಕು, ಕಲಿಬೇಕು, ಮಾಡ್ಬೇಕು ಅನ್ನೋದು ಏನು ಇಲ್ಲ ಬಿಡು ನಿನ್ನ ತಲೆಯಾಗ. ಹೇಳ, ಹೊರಗೆ ಬಾ. ಅಜ್ಜಿ, ಎದಕ್ಕೆ ಹಂಗೆ ಮಾಡ್ತಿ? ತಗ, ಅಲ್ಲ, ನಾನು ಮದುವೆಗ ಹುಡುಗನ ಜೋಡಿ ಮಾತಾಡತ್ತಿದ್ದೆ. ಅಲ್ಲಿ ನಾನು ಬಂದು ಏನು ಮಾಡಲಿ? ಈಗ ರೊಟ್ಟಿ ಮಾಡೋದು ಕಲಿಸ್ತೀನಿ ಅಂತಂದು ಕಲ್ತ್ನಲ್ಲ ರೊಟ್ಟಿ ಮಾಡೋದು. ಏನ ರೊಟ್ಟಿ ಮಾಡೋದು ಕಲ್ತೆ? ಅಷ್ಟು ರೊಟ್ಟಿ ನಿಮ್ಮ ಮಾವು ಬಡದ್ಲ. ನೀ ರೊಟ್ಟಿ ಬಡಿಯಕ್ಕೆ ಹೋಗಿ ಹರಿದು ಎಲ್ಲ 3 ಚಪಾಟಿ ಮಾಡಿ ಇಟ್ಟು ಕೈ ಬಿಟ್ಟು ಅದನ್ನ ರೊಟ್ಟಿ ಮಾಡೋದು ಕಲ್ತ್ಲ ಅಂತ. ತಡಿ ಹಂಗಾರ ನೋಡೋಣ ಎಷ್ಟು ಮಟ್ಟಿಗೆ ಕಲ್ತಿ ಅಂತೇಳಿ. ಅಜ್ಜಿ, ಸುಮ್ಮನೆ ತಲೆ ಕೆಡಿಸ್ಬಿಡ ನಂಗೆ. ಎದ್ದು ಬೇರೆ ಕೆಲ್ಸ ಇದ್ದಿದ್ದು ನೋಡ್ಕೊ. ಬಾಯ್ಲಿ ಬೇರೆ ಕೆಲ್ಸ ಬೇಕಾದಷ್ಟು ಅದಾವ. ನಾನು ನಿನಗೆ ಕೊಡ್ತೇನೆ, ಬಾ ಆರಿಸ್ ಕೆಲಸನ. ಅಜ್ಜಿ, ನಾವು ಅಲ್ಲಜ್ಜಿ, ನನ್ನ ಕೈ ಬಿಡಜ್ಜಿ, ನನಗೆ ಆಗಲ್ಲ ಕೆಲಸ ಮಾಡಕ್ಕೆ. ನಾನು ಇಷ್ಟಕ್ಕೂ ಮದುವೆ ಮಾಡ್ಕೊಂಡ್ಮೇಲೆ ಮತ್ತೆ ಮನೆಗೆ ಇರಲ್ಲ. ನಾನು ಮದುವೆ ಮಾಡ್ಕೊಂಡು ಸೀದಾ ಎಲ್ಲಿ ಹೋಗ್ತೇನೆ ಗೊತ್ತೇನ? ಅಲ್ಲಿ ಕೆನಡಾಕ್ಕೆ ಹೊಂಟೇವೆ ನಾವು, ಅಮೇರಿಕ ದೇಶದ ಕಡೆ, ಆ ಕಡೆ. ಅಲ್ಲಿ ನಾನು ನನ್ನ ಗಂಡ ಇಬ್ಬರೇ ಇರೋದು. ಅಲ್ಲಿ ಕೆಲಸದವ್ರು ಬೇಕಾದಂಗೆ ಸಿಗ್ತಾರ. ಆ ಕೆಲಸದವರಿಗೆ ನಾನು ಹಚ್ಚಿ ಕೆಲಸ ಮಾಡಿಸ್ಕೊತೀನಿ. ನಾನೇನು ಕೆಲಸ ಮಾಡ್ಬೇಕಂತ ಏನು ರೂಲ್ಸೇ ಇಲ್ಲ, ಗೊತ್ತೇನ? ನಾ ಯಾಕಜ್ಜಿ ಇವನ್ನೆಲ್ಲ ಕಲಿಬೇಕು? ಹೋಗಜ್ಜಿ, ನಂಗೆ ಆಗಲ್ಲ ಇವನ್ನೆಲ್ಲ ಮಾಡಕ್ಕೆ. ಅಯ್ಯೋ, ಎಂಥ ಸೋಂಬೇರಿ ಹುಟ್ಟೈತೆ ಇವ ಇದತ್ತಾಗ. ಅಲ್ಲಿ ನಿಮ್ಮ ಮಾವನ ಮಕ್ಕಳು ನೋಡ್ಬಾ, ಏನು ಶಾಣೆ ಅದಾವು ಏನ್ತಾನ. ಹಂಗೆ ಬಂಗಾರ ಗೊಂಬೆಗೆ ಅಷ್ಟು ಚಂದ. ಏನ ನೀನು ನಡಿಯ, ಹೇಳ್ಬಾ. ನನ್ನ ಕಾಲು ಜಗ್ಗ ನೋವಾತ, ಒಂಚೂರು ಕಾಲು ತಿಕ್ಕಿ ಕೊಬ್ಬರಿ ಎಣ್ಣೆ ಹಚ್ಚಿ ಮಸಾಜ್ ಮಾಡ್ಬಾರವ. ಬಾರ ಒಂದಿಟ್ಟು. ಕಾಲು ತಿಕ್ಬೇಕಾ? ಕಾಲಲ್ಲ, ಬರೇ ಕಾಲು. ನಡಿ, ತಿಕ್ ನಡಿ ಒಂದಿಟ್ಟು. ಅಜ್ಜಿ, ಇಲ್ಲೇ ಮಕ್ಕೊಂತಾನೆ, ಮತ್ತೆ ಯಾಕ ಕಡೆ ಬಾ, ತಿಕ್ ಬಾ. ನೋಡು, ಹಾಸಿಗೆ ಮಾಡ್ಚ ಅಂತ ಹೇಳಿದ್ದೆ, ಮಾಡಿ ಚಿಟ್ಟಿ ಏನು ನೋಡು ಒಂದೀಟಾರ ನೀನು. ಬಾರ್ಲೇ ಅಜ್ಜಿ. ಹೇಳ ಪ್ರೀತಮ್ಮ. ಅದ ನಾನು ಹೊರಗೆ ಹೊಂಟೇನೆ ಕೆಲ್ಸಕ್ಕೆ. ಬರ್ತಾ ಏನಾದ್ರು ತೊಗೊಂಬಂದು ಕೊಡ್ಬೇಕ ನಿಂಗೆ? ಏನು ಬೇಡಪ್ಪ, ಈ ಕಾಲೊಂದು ಯಾಕೆ ಭಾಳ ನೋವಾತವು. ಅದೆಂತದ ಈ ಸ್ಪ್ರೇ ಬರ್ತದೆ ನೋಡಿ, ಈ ಸ್ಪ್ರೇ. ನನ್ನ ಅಲ್ಲಿ ಮಗನ ಮನ್ಯಾಗ ಐತಿ, ನಂಗೆ ಅದ್ರ ಹೆಸರು ಗೊತ್ತಿಲ್ಲ. ಅದು ಹೊಡೆದ ತಕ್ಷಣ ಎಷ್ಟು ನೋವು ಕಮ್ಮಿ ಆಕಿತ್ತಪ್ಪ. ಅಂಥದ್ದು ಈ ಸ್ಪ್ರೇ ತಂದು ಕೊಡ್ತೀಯಾ ಅದನ್ನು? ಅಜ್ಜಿ, ಅದು ಈ ಸ್ಪ್ರೇ ಅಲ್ಲ, ಸ್ಪ್ರೇ. ಕುಂದ್ರಲೆ, ನಾ ಏನು ನಿನ್ನಂಗೆ ಕಾಲೇಜಿಗೆ ಮಣ್ಣು ಹೋಗ್ತಾನಂತ ಮಾಡಿಯೇನ? ನಾವು ಈಗ ಆತ ಲೆಕ್ಕ ಕೇಳ್ತೇನೆ ಪಟ್ಟ ನಂಗೆ ಹೇಳ್ತೀಯನ? ದೊಡ್ಡ ಇಂಗ್ಲೀಷ್ಲೇ ಮಾತಾಡ್ತಾಳೆ ಈಕಿ. ತಡಿ ಆತ. 301
250 ಎಷ್ಟಕ್ಕ ಪಟ್ನ ಹೇಳ್ಬೇಕು. 301 250 50 ಅಜ್ಜಿ. ಹಾ ಒಂದ್ ನಿಮಿಷ ಫೋನ್ ಕ್ಯಾಲ್ಕುಲೇಟರ್ ತೆಗಿಲೆ. ಇದಕ್ಕೆ ಕ್ಯಾಲ್ಕುಲೇಟರ್ ಬೇಕನ? 301 250 551. ಅಜ್ಜಿ ಸೂಪರ್, ನೀವು ಎಷ್ಟು ಓದಿರಿ? ನೋಡಪ್ಪ, ನಮ್ದು ಆಗಿನ ಕಾಲದ 3ನೇತ್ತ ಈಗಿನ ಕಾಲದ SLC ಸಮಾನ ಗೊತ್ತನ? ನಿಮ್ಮೂ ಸಾಲ ಅದಾವು, ಪಡಸಾಲಿ ಎದಕ್ಕೆ ಬಂತವು? ಒಂದು ಲೆಕ್ಕ ಪಟಕ್ನ ಕೇಳಿದ್ರೆ ಕೂಡಿಸಿ ಪಟಕ್ನ ಹೇಳಕ್ಕೆ ಬರೋದಿಲ್ಲ ನಿಮಗೆ. ಲೆಕ್ಕ ಹಾಕ್ತಿರಿ ಬಳ್ಳಾಗ ಫೋನ್ಯಾಗ ಮಾಡ್ತೀರಿ, ಬಾಯಿ ಲೆಕ್ಕ ನಮ್ದು ಟಕ 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 ಹೇಳ್ತಿರ್ತೇವೆ ಗೊತ್ತನ ನಾವು. 501 601 ಎಷ್ಟಾಯ್ತು, 701 801 ಎಷ್ಟಾಯ್ತು, 350 450 ಎಷ್ಟಾಯ್ತು, ಟಕ 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 ಉತ್ತರ. ಯಾಕಂದ್ರೆ ಹಾಲಿನ ವ್ಯಾಪಾರ ಮಾಡ್ತಿರ್ತೇನೆ ನಾನು. ಅಲ್ಲಿ ಹಾಲು ಹಾಕಿಸ್ಕೊಂಡವ್ರದ್ದು ಲೆಕ್ಕಕ್ಕೆ ರೂಪಾಯಿ ಬಿಡೋದಿಲ್ಲ ಗೊತ್ತನ? ಈಗಿನವರಿಗೆ ಗಣಿತ ಏನಾರ ಲೆಕ್ಕ ಕೇಳಿ ನೀನು ಟಕ್ಕನಂಗೆ ಹೇಳ್ತಾರ ನೋಡೋಣವ್ರು. ಆಗೋದಿಲ್ಲ. ಈಕಿ ಹೇಳಕತ್ತಾಳ ನನಗೆ ಈ ಸ್ಪ್ರೇ ಅಂತೇಳಿ. ಈ ಸ್ಪ್ರೇನಾ ಕಿಸ್ಪ್ರೇನ? ನಿನ್ನಂಗೆ ಕಾಲೇಜಿಗೆ ಮಣ್ಣು ಹೊತ್ತಿದ್ರ ನಾನು ಏನೇನೋ ಆಗಿರ್ತಿದ್ದೆ. ಓದಿರೋ 2ನೇತ್ತಕ್ಕೆ ನಾವು ಇಷ್ಟೆಲ್ಲ ತಲೆ ಚುರುಕೈತೆ ನಮ್ದು. ಸುಮ್ಕುಂದ್ರು. ಏನಪ್ಪ ನಿಮ್ಮ ಮಾವಾಗ ಒಂದು ಫೋನ್ ಹಚ್ಚಿ ತಂದು ಅದೇ ಅಂತದ ಹೆಸ್ರು ಕೇಳ್ಕೊಂಡು ನಂಗೆ ಒಂದು ತಂದು ಕೊಡಪ್ಪ ಅದನ್ನು ಇವತ್ತು ಸಂಜಿಕ. ಆಯ್ತಜ್ಜಿ. ಏನು ಮಾಡಕತ್ತಾಳ ನಿನ್ನ ಹೆಂಡ್ತಿ? ಆಕಿ ಎದ್ದು ಬೆಳಗ್ಗೆ ದೌಡ್ ಜಳಕ ಅದು ಮಾಡಿ ಅಲ್ಲೇ ನಾಷ್ಟಕ್ಕೆ ಮಾಡಕ್ಕಂತೇಳಿ ಅವನ ಜೊತೆಗೆ ಸಹಾಯ ಮಾಡತ್ತಾಳ. ಪೂಜೆ ಅವು 6 ಗಂಟೆಗೆ ಎದ್ದು ಮಾಡಿರ್ತಾಳ ಪೂಜೆನ. ನೋಡಪ್ಪ, ನಾ ಹೇಳೋದಿಷ್ಟೇ. ಬಾಯ್ಲೆ ನೋಡಪ್ಪ, ಈಗ ನಿಮ್ಮ ಮಗು ಬರ್ತಾ ವಯಸ್ಸು ಏನು ಕೂಡಿ ಬರೋದಿಲ್ಲ, ಏನೋ ಆಗ ವಯಸ್ಸು ಹಾಕಿರ್ತೈತಿ. ಅದಕ್ಕೆ ಮನೆಯೊಳಗೆ ಪೂಜೆ ಪುನಸ್ಕಾರ ಇವನ್ನೆಲ್ಲ ಜಳಕ, ವರ್ಷಕ್ಕೊಮ್ಮೆ ಹೋಮ, ಮನಿ ಶಾಂತಿ ಇವೆಲ್ಲವನ್ನು ಇನ್ಮ್ಯಾಗ ನೀನು ನಿನ್ನ ಹೆಂಡತಿ ಮಾಡ್ಬೇಕು. ಇವನ್ನ ಮಾಡ್ಕೊತಿದ್ದಷ್ಟು ಮನೆ ತಣ್ಣಗಿರ್ತೈತಿ ಏನು. ಇವೆಲ್ಲ ನೆನಪಿಟ್ಕೋಬೇಕು ಇವನ್ನ. ನಿನ್ನ ಹೆಂಡತಿಗೆ ಎದ್ದು ದಡಗನ ಪೂಜೆ ಮಾಡನ್ನ. ಆಮೇಲೆ ಅರ್ವಿ ಅಂತ ತಕೊಂಡಾಳೆ ಇವತ್ತು. ಚೂಡಿದಾರ ಹಾಕೊಂಡ? ಹೌದಾ? ಪ್ಯಾಂಟಿನ ಕಸಿ ಬಿಗಿತ್ನಂಗೆ ಕಟ್ಕೋಬೇಡ ಅಂತ ಹೇಳು. ಇಲ್ಲ. ಸರಿ, ಹೋಗ್ ನಿನ್ನ ಕೆಲ್ಸಕ್ಕೆ ನೀ ಹೋಗು. ಅಜ್ಜಿ, ಆ ಅಶ್ವಿನಿ ನೀ ಅನ್ಕೊಂಡಷ್ಟು ಒಳ್ಳೆಕೇನಲ್ಲ, ಅಷ್ಟು ಸದಸಿದಾಳ ಅಂತ ತಿಳ್ಕೊಬೇಡ. ಶಿವ ಅಲ್ಲ, ನಿನಗೇನು ಬಂದಿರೋದಂತ? ಏನದ ಮಾತಾಡ ಮಾತ. ನಾಳೆ ಲಗ್ನ ಇನ್ನೊಂದು ಮನೆಗೆ ಹೋಗಕ್ಕಿದ್ದೀನಿ ನೀನು. ನಾ ಏನು ಅಜ್ಜು ಕಲಿ ಒಂದಿಟ್ಟು ಬಾಯ್ ಬಡ್ದ ನಿನ್ನ. ಹಂಗ ಅಲ್ಲ, ನಿನ್ನ ಚಂದಾಗಿ ಮಾತಾಡ್ಬೇಕು ಯಾವಾಗಲೂ. ಹೆಣ್ಮಕ್ಳಾದವ್ರು ಏನ ಸಂಬಂಧಕ್ಕೆ ಬೆಲೆ ಕೊಡ್ಬೇಕು. ಏನದ ಮಾತಾಡೋದ ಮಾತು? ಅಶ್ವಿನಿ ಅಂತ ಅಶ್ವಿನಿ ಏನಕ್ಕಳ ನಿನಗೆ? ಅಯ್ಯೋ ಹುಚ್ಚ ಮೂಳಿ. ಅಶ್ವಿನಿ ಅಂದ್ರೆ ಬೇರೆ ಯಾರನ್ನ ನಿನ್ನ ಅತ್ತಿಗೆ ಹೋದಲ್ಲಕ್ಕಿ. ಚಂದಾಗ ಅತ್ತಿಗೆ ಮಾತು ಕರೆಯೋದು ಕಲಿ. ವೈನಿಯನ್ನ ಬಾಯಿ ಬೀಳ್ತತನ. ನಾಳೆ ನೀ ಅಲ್ಲಿ ಇನ್ನೊಂದು ಲಗ್ನ ಆಗಿ ಹೊಂಟಿಯಲ್ಲ, ಆ ಮನೆಯಾಗಿರೋ ಅಕ್ಕಂಗ್ಯಾರ ನಿನಗೆ ಬರೆಯೋದಿಲ್ದಂಗೆ ಮಾತಾಡಿದ್ರೆ ಸುಮ್ಮನೆ ಇರ್ತೀಯನ? ನಿನ್ನ ಬಾಯಿಗೆ ಬಿಟ್ಟೆ ನೀ ಮತ್ತೆ. ಇರ್ಲಿ ಬಿಡ್ರಿ ಅಮ್ಮ, ಬೈಬೇಡ್ರಿ, ಹೋಗ್ಲತ್ತಾಗ. ನೀನ್ ಹೇಳಕತ್ತೀಯ? ನೋಡು ಏನದು ಮಾತಾಡೋದು? ಅಜ್ಜಿ ನನ್ಗೆ ಅದು ಕೊಡ್ದೆ. ಏನದ ಮತ್ತೆ? ನೀನಾ ನಾನಾ ಆಕೆ ಈಕೆ ಅಂತೇಳಿ ಹೋಗ್ಲಿ ಬಿಡುವ. ನೀ ಬೇಜಾರು ಮಾಡ್ಕೊಬೇಡ. ಸ್ವಾದ್ಗಿಡಿ ಊರು ಸ್ವಾದ್ಗಿಡದ. ಹಂಗಲ್ಲಮ್ಮ, ನಾನು ಮದುವೆಯಾಗಿ ಬಂದಾಗಿಂದನು ಯಾವತ್ತೂ ನನಗಕ್ಕೆ ಮರ್ಯಾದೆ ಕೊಟ್ಟು ಮಾತೇ ಆಡಿಲ್ಲ. ಅಶ್ವಿನಿ ಅನ್ನೋದು, ಬಾಯಿ ಬಂದಾಗ ಮಾತಾಡೋದು, ನೀನು ಯಾವ ಊರಿದು ಹೋಗ ಅನ್ನೋದು ಒಂಥರ ನನಗೂ ರೂಢಿ ಆಗ್ಬಿಟ್ಟೈತೆ. ಪಾಪ ಅತ್ತಿಯವ್ರು ಎಷ್ಟು ಹೇಳ್ತಾರೆ ಮರ್ಯಾದೆ ಕೊಟ್ಟು ಮಾತಾಡು ಅತ್ತಿಗೆ ಅಂತೇಳಿ. ಈಕಿಗೊಂದು ಸ್ವಲ್ಪ ಅದ್ರ ಬಗ್ಗೆ ಇದು ಇಲ್ಲ. ಏನು ಮಾಡ್ಬೇಕು ಬಿಡ್ರಿ, ಹೋಗ್ಲಿ. ನನ್ನ ಹಣೆ ಬಾರನ ಹಂಗೈತಿ. ಮನೆ ಹೆಣ್ಮಗಳಲ್ಲ, ಆಕಿ ಕುಟಿ ಅಂದಿನ ಒಂದ್ಕು ಜಗಳ ಮಾಡಲಿ. ಅಯ್ಯೋ ಪಾಪ ನೋಡವ್ವ. ನಮ್ಮ ಸಾವಿತ್ರಿ ಮಗಳನ್ನ ಚಂದಾಗಿ ಬೆಳೆಸೇ ಇಲ್ಲ. ನಯಾ ನಾಜುಕು ಶಿಸ್ತು ಪದ್ಧತ್ತು ಯಾವುದು ಕೇಳಬೇಡ್ರಿ. ಅದಕ್ಕೆ ಹಂಗೆ ಮಾಡ್ತದೆ ಸ್ವಾದಿಗೇಡಿ ಊರು ಸ್ವಾದಿಗೇಡಿ. ಹೋಲ್ಬಿಡವ, ನೀ ಬೇಜಾರಾಗಕ್ಕೆ ಹೋಗಬೇಡ. ಏನು ಆಕಿಗೆ ಮಂಡದ ನಾಯಿ ಅದು. ನೋಡ ಪಾಪ ಮನೆ ಹೆಣ್ಮಗಳ ಕುಟ್ಟಿ ಏನು ಜಗಳ ಮಾಡೋದು ಅಂತೇಳಿ ಅದು ಅನ್ಕೊಂಡತಿ. ನಿನಗೆ ಮರ್ಯಾದೆ ಕೊಟ್ಟು ಮಾತಾಡಕ್ಕೆ ಬರೋದಿಲ್ಲ. ನಿನಗೆ ಮದುವೆ ಆಗಿ ಬಂದಾಗಿಂದ ಹಿಂಗೆ ಮಾಡ್ತೀಯನ? ಮತ್ತೆ ಅಕ್ಕಿ ಬಗ್ಗೆ ಇಲ್ಲದ ಸಲದ ಹೇಳ್ತೀನಿ ನೀನು. ಪಾಪ ಹೊಟ್ಟಿಲಿದ್ದು ಹುಡುಗಿ ಅದು. ಹಂಗೆ ಹೊಟ್ಟಿಲಿದ್ದು ಹುಡುಗಿಗೆ ಕಣ್ಣೀರು ಹಾಕಿಸ್ಬಾರ್ದು. ಅಜ್ಜಿ ಅಲ್ಲಿ ನೋಡಲ್ಲ ನಗಾಕತ್ತಾಳ. ದೇಯಮ್ಮ, ನೀವೇನಾರ ಹೇಳ್ರಿ, ಆಕಿ ಅನ್ಕೊಂಡಿದ್ದೆ ಆಕಿ ಮಾಡೋದು. ಆಕಿ ಏನ್ ಅಂತಾಳ ಅದೇ ಮಾಡೋದಕ್ಕೆ, ಮತ್ತು ಬರೀ ಹಿಂಗ ಮಾತಾಡೋದಕ್ಕೆ. ಬಾಯಿ ಮುಚ್ಚಿದ್ರು ಚಲೋ ಆತೀಗ. ಎದ್ದೇಳು, ಅಷ್ಟು ಮನೆ ಕಸ ಹುಡುಕಲ್ಲ ಒರ್ಸ್ ನಡಿ. ಎದ್ದೇಳು ಹಾಸಿಗೆ ಮಾಡ್ಚಿಡು ಮೊದಲು ಇದನ್ನು. ಇಲ್ಲ ಒಯ್ದು ಮಿಸನಿಗೆ ಹಾಕಲ್ವ ಯಾಕೆ? ಸ್ವಾದ್ಗೇಡಿ ಊರು ಸ್ವಾದ್ಗೇಡಿ. ಒಟ್ಟು ಬಾಲ್ ಕೆಲಸ ಮಾಡಬಾಲ್. ಸ್ವಾದ್ಗೇಡಿ ಬುದ್ಧಿಲ್ಲ ಬುಕ್ಕಾಲಿಲ್ಲ. ನೀ ಬೇಜಾರಾಗಬೇಡವ. ನೋಡು ಚೂಡಿದಾರ ಹಾಕ್ಕೊಂಡು ಎಷ್ಟು ಲಕ್ಷಣವಾಗಿ ಎಷ್ಟು ಚಂದ ಕಾಣಕತ್ತಿ. ಹಿಂಗಿರ್ಬೇಕು ಹೆಣ್ಮಕ್ಳು ಯಾವಾಗಲೂ. ಅದನ್ನು ಬಿಟ್ಟು ಫಿಟ್ ಪ್ಯಾಂಟ್ ಹಾಕ್ಕೊಂಡೆ, ಅದು ಹಾಕ್ಕೊಂಡೆ, ಇದು ಹಾಕ್ಕೊಂಡೆ ಇವೆಲ್ಲ ಮಾಡಬಾರ್ದು. ಮದುವೆ ಆಗಿಂದ ಹೆಣ್ಮಕ್ಳು ಹೆಂಗಿರ್ಬೇಕು ಹಂಗೆ ಇರ್ಬೇಕೇನ? ಹ್ಞೂ ಅಮ್ಮ, ನೀವು ಹೇಳಿಂದ ಆತ. ಅಜ್ಜಿ, ನೀವು ಇಲ್ಲಿ ಬಂದಿದ್ದು ಎಷ್ಟು ಖುಷಿ ಆಯ್ತು ಗೊತ್ತಾ? ಅಜ್ಜಿ ನೀವು ಇಲ್ಲೇ ಇರ್ರಿ ಅಜ್ಜಿ, ಎಲ್ಲೂ ಹೋಗ್ಬೇಡ್ರಿ. ನೋಡವ್ವ ಎಷ್ಟು ಚಂದ ಅಜ್ಜಿ ಇರು ಅಂತ ಬಾಯಿ ತುಂಬ ಅಂತಿ. ಈ ಸ್ವಾದಿಗೇಡಿ ನಮ್ಮ ನಂದಿನಿ ಐತಲ್ಲ, ಯಾವಾಗ ನಾ ಬಂದಾಗೂ ಒಟ್ಟ ಇರಜ್ಜಿ ಇಲ್ಲೇ ಇರು ಅಂತ ಅನ್ನಂಗೇ ಇಲ್ಲವ. ಪಾಪ ಸುಳ್ಳ ಅನ್ಬಾರ್ದು. ನನ್ನ ಅಳಿಯ, ನನ್ನ ಮಗಳು ಮತ್ತು ನನ್ನ ಮೊಮ್ಮಗ
ಭಾಳ ಚಂದ ಪ್ರೀತಿ ಮಾಡ್ತಾರವ. ನನ್ನ ಮೊಮ್ಮಗಂತರೂ ಹಂಗೆ ಜೀವನೇ ಇಟ್ಟತ್ ನನ್ನ ಮೇಲೆ. ಬಾ ಇರು 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 ಅಂತ ಬಡ್ಕೊಂತತಿ. ನನಗೆ ಇಲ್ಲಿಕ್ಕಿಂತ ಜಾಸ್ತಿ ಅಲ್ಲಿ ಮಗನ ಮನೆಗೆ ಇರೋದು ಜಾಸ್ತಿ. ಯಾಕಂದರೆ ಅಲ್ಲೇ 3 ಹೆಣ್ಮಕ್ಳು. ನನ್ನ ಗಂಡು ಮಗ ಅದನಲ್ಲ ಅವ್ನಿಗೆ ಮೂರು ಹೆಣ್ಮಕ್ಳು. ನಯ ನಾಜುಕು ಶಿಸ್ತು, ಬೆಳಗ್ಗೆ ಜಳಕ ಮಾಡಿ ಪೂಜೆ ಮಾಡೋದು, ಆಮೇಲೆ ಹಬ್ಬ ಹುಣ್ಣಿಮೆ ಕೈ ತುಂಬ ಬಳೆ ಇಟ್ಕೊಂಡು ಅಡ್ಡಾಡೋದಾಗಿರ್ಬೋದು. ಪ್ರತಿಯೊಂದು ಇಷ್ಟು ಚಂದ ಕಲ್ಸೇನಿ ಅವ್ರಿಗೆ ಅಂತಂದ್ರೆ ಅಷ್ಟು ಚಂದ ಕಲ್ಸೇನಿ ನೋಡವ ಅವ್ರಿಗೆ ನಾನು. ಮತ್ತು ನಾಳೆ ಇನ್ನೊಂದು ಮನೆಗೆ ಹೋಗೋರಲ್ಲ, ನಾಳೆ ಒಂದು ಮಾತು ಅನ್ಬಾರ್ದಲ್ಲ ನಿಮ್ಮವು ಇದನ್ನ ಕಲ್ಸಾಳನ ಅಂತೇಳಿ. ನನ್ನ ದೊಡ್ಡ ಮಗನ ಮಕ್ಕಳದಾರಲ್ಲ ಅಷ್ಟು ಅಡುಗೆ ಮಾಡ್ತಾರೆ, ಎಲ್ಲ ಮನ್ಯಾಗ ಹಾರೆ ಬದುಕೆಲ್ಲ ಮಾಡ್ತಾರೆ. ಏನೋ ಯಾವಾಗಲೂ ಹೆಣ್ಮಕ್ಳು ಅದ ಥರ ಇರಬೇಕು. ಚಮತ್ತಾಗಿರ್ಬೇಕು. ಹೊರಗೆ ದುಡಿಯೋಂಥ ಟೈಮ್ ಬಂದ್ರೆ ಅದಕ್ಕೂ ಸಹಿಯೇ ಮನ್ಯಾಗೂ ಇದು ಮಾಡ್ಬೇಕು. ಅಲ್ಲ, ಹೆಣ್ಮಕ್ಳಿಗೆ ದೇವರು ಹುಟ್ಟುತ್ತಿದ್ದಂಗೆ ಎಲ್ಲ ಥರ ವಿದ್ಯೆನೂ ಹಾಕಿಬಿಟ್ಟಿರ್ತಾನೆ. ಹೆಣ್ಮಕ್ಳ ಕೈಲಿ ಆಗೋದಿಲ್ಲ ಅನ್ನಂಗಲ್ಲ, ಹೊರಗೆ ಮಾಡಿ ಒಳಗೆ ದುಡಿಯಂತ ತಾಕತ್ತು ಕೊಟ್ಟಿರ್ತಾನೆ. ಆದರೆ ಕೆಲವು ಹೆಣ್ಮಕ್ಳು ಇರ್ತಾವಲ್ಲ, ಈ ನಮ್ಮ ನಂದಿನಿ ಅಂತಾರೆ ಭಾರೀ ಸೋಂಬೇರಿ ಅಂದರೆ ಸೋಂಬೇರಿ. ಒಂದು ಕೆಲಸ ಮಾಡಂಗಿಲ್ಲ, ಬಗ್ಸಿ ಮಾಡಂಗಿಲ್ಲ, ಹಿಂಗಿರ್ತಾವೆ. ಹಿಂಗಿರಬಾರ್ದು. ಅದಕ್ಕೆ ಅಲ್ಲೇ ಇರ್ತಿದ್ದೆ ಜಾಸ್ತಿ ನಾನು. ಅದಕ್ಕೆ ನನಗೆ ಅನ್ನಿಸ್ತು ಈಗ ಲಾಗ್ಣ ಬೇರೆ ಈ ಹುಡುಗಿ ಫಿಕ್ಸ್ ಆಗೈತಂತೆ. ಒಂದು 2 ತಿಂಗಳು ಬಿಟ್ಟೇನ ಐತಿ ಅಂದಂಗೆ ಆತಪ್ಪ. 2 ತಿಂಗಳು ಇದ್ದಕ್ಕಿಗೆ ಸರಿಯಾಗಿ ಹೇಳೇ ಹೋಗೋಣ ಅಂತೇಳಿ ಬಂದೆ. ಇರ್ತೀನವ. ನಿನ್ನ ಮ್ಯಾಗ ಇದೇ ರೀತಿ ಲೂಜಾಗಿ ಚಂದಾಗಿ ಅರ್ಬಿ ಹಾಕೋರವ. ಹ್ಞೂ ಅಜ್ಜಿ, ನೀವು ಬರ್ತೀರಿ? ಇಲ್ಲ, ನೀವು ಹೋಗ್ಬಾ. ಒಬ್ಬಕ್ಕೆ ಹೊಂಟಿ? ಇಲ್ಲ, ಅರವಿಂದ್ ಬರ್ತೀನಿ ಅನ್ನಕತ್ತಾನ. ನಾನು ಬೇಡ, ನಿಮ್ಮ ಅಪ್ಪನ ಕೊಟ್ಟು ಹೋಗ್ಬಾ, ನಾನು ನಡೀತಿ, ಡ್ರೈವರ್ ಬಿಡ್ತಾನ ಅನ್ನತೀನಿ. ಕೇಳವಲ್ಲ. ಇರ್ಲಿ ತಗೋ, ಹೆಂಡತಿ ಮಕ್ಕಳು ನೋಡಂಗಾಗೈತೆ ಏನ, ಬಂದ್ರೆ ಬರವಲ್ಲಕ್ಕ. ಹೋಗಿ ಬರ್ರಿ, ಸಂಜೆ ಮಿಟ್ಟ ಕರ್ಕೊಂಬರ್ತಾನ. ನಾನು ನೋಡ್ಕೊಂತಿತ್ತು ಆಫೀಸ್ ಕಡೆ. ಹಂಗಲ್ಲ ರೀ, ತ್ರಾಸ ಆಕೈತಲ್ಲ ನಿಮಗೆ. ಒಬ್ರಿಗೆ ಎಷ್ಟಂತ ನಿಭಾಯಿಸ್ತೀರಿ? ಅವ? ಏನವ? ನೀ ಏನು ಬರೋದು ಅವಶ್ಯಕತೆ ಇಲ್ಲ. ನಾನು ಹೇಳಕತ್ತೀನಲ್ಲ, ನಂಗೆ ಡ್ರೈವರ್ ಬಿಡ್ತಾನ. ಮಂಜು ಪಾಪ್ ಚಲೋ ಅದಾನ, ಸೀದಾ ಕರ್ಕೊಂಡೋಗಿ ನನ್ನ ವಾಪಸ್ ಅಲ್ಲೇ ಸಂಜೆ ಮಟ್ಟ ಇದ್ದು ನಾನು ಕರ್ಕೊಂಬರ್ತಾನ. ಏನು ನೀನೇನು ಬರೋದು ಬೇಡ ಅಲ್ಲ. ಅಪ್ಪ ಒಬ್ಬರೇ ಎಷ್ಟಂತ ನಿಭಾಯಿಸ್ಬೇಕು? ಅರವಿಂದ, ನೀ ಬರ್ಬರ್ತ ಸಣ್ಣವನ. ಇವೆಲ್ಲ ನೀ ನೋಡ್ಕೋಬೇಕು. ಯಾವಾಗ ಇವನ್ನೆಲ್ಲ ನೀನು ಜವಾಬ್ದಾರಿ ಹಂಗಾರೆ ಕಲಿಯೋದು? ಅಷ್ಟು 15 ದಿನ ಊರಿಗೆ ಹೋದ್ವಿ ನಾವು. ಅವಾಗ ಅಪ್ಪ ಎಷ್ಟು ಕಷ್ಟಪಟ್ಟು ಮೇಂಟೈನ್ ಮಾಡ್ತಿಲ್ಲ ಆಫೀಸ್ಗಳನ್ನ. ನೀನು ಇದನ್ನೆಲ್ಲ ಕಲಿಯೋದು ಯಾವಾಗ ಅರವಿಂದ? ಹಿಂಗೆ ಮಾಡಿದ್ರೆ ಸರಿ ಹೊಂದಂಗಿಲ್ಲ ನೋಡಿದೆ. ಬೇಕಾಗಿಲ್ಲ. ಏನು ನೀನೇ ಹೋಗು. ಆಯ್ತು, ಬೇಜಾರಾಗಬೇಡ ಬಿಡು ಹೋಲಿ. ಅಪ್ಪ ಸಾರಿ, ನನಗೆ ಗೊತ್ತಾಗ್ಲಿಲ್ಲ. ಏನು ಅನ್ಕೋಬೇಡಪ್ಪ. ಇರ್ಲಿ ಬಿಡಪ್ಪ, ಅದ್ರಾಗ ಏನೈತಿ ಪಾರ್ವತಿ? ಏನು ಬೈಯಾಕತಿ? ಅವಂಗ ಬರ್ತಾನಂತ ಬಿಡು, ಹೋಗ್ಲಿ. ಏನಾಗದೈತಿ? ನಾನು ನೋಡ್ಕೊಂತೀನಿ ತಗೋ. ಮ್ಯಾನೇಜರ್ ಇರ್ತಾರಲ್ಲ, ಏನಾರ ಹಂಗ ಇಂಪಾರ್ಟೆಂಟ್ ಅಂದ್ರೆ ನಾನು ಅವ್ರಿಗೆ ಹೇಳ್ತೀನಿ, ಅವ್ರು ಮಾಡ್ಕೊಂತಾರ. ಯಾಕೆ ಅವ್ಗೆ ಯಾಕೆ ಬರ್ಬೇಡ ಅಂತ ಕಂಡು ಬಿದ್ದೀನಿ ನೀನು? ಬೇಡ ತಗೋ, ಇರ್ಲಿ. ನೀವು ಸ್ವಲ್ಪ ಸುಮ್ಮನಿರ್ರಿ. ಏನು ಪ್ರಪಂಚ ಪ್ರಳಯ ಆಗಕತ್ತಿಲ್ಲ, ಹೆಂಡತಿ ಏನು ಬಿಟ್ಟು ಹೋಗಿ ವರ್ಷ ಆಗಿಲ್ಲ. ನೀವು ಒಬ್ರತ್ತಾಗ ಆಮೇಲೆ ಐತಿ ಹೆಂಡತಿ ನೋಡೋದು ಬರೋದು ಇವೆಲ್ಲ ಐತಿ. ನೀವು ಸುಮ್ಮನಿರ್ರಿ ಸ್ವಲ್ಪ. ಅಪ್ಪೆ, ನಾನೇನಲ್ಲಿ ಭಾಳ ತಿರೋದೆಲ್ಲ ಹೋದಕ್ಕೆ ಸಂಜೆ ಮುಟ್ಟ ಅಂದ್ರೆ ಬಂದ್ಬಿಡ್ತಾನೆ. ನೀ ಏನು ಬೇಡಪ್ಪ. ಪಾಪ ಅಪ್ಪ ನೀನು ಹೋಗ್ಬೇಕಂತ ಆಸೆ ಪಟ್ಟಿ ಅಂತೇಳಿ ಹೋಗೋಣ ಆಗತ್ತೆ. ಆದ್ರೆ ಅಪ್ಪಗೆ ತ್ರಾಸ ಆಕೈತಿಲ್ಲ. ಸರಿ, ನಾನು ಇದನ್ನ ವಿಚಾರನೆ ಮಾಡಿದ್ದಿಲ್ಲ. ಆಯ್ತು. ಮಧ್ಯಾಹ್ನ ಊಟಕ್ಕೆ ಡಬ್ಬಿ ಕಟ್ಟೇನ್ರಿ. ನಿಮಗೆ ಇವಂಗ ಸೇರೆ ಕಟ್ಟೇನಿ. ಇವ್ನ ಕರ್ಕೊಂಡು ಹೋಗ್ಬಾರ್ದು ನನ್ನ ಮೊದಲ ತಲೆಯಾಗಿತ್ತ. ಅದಕ್ಕೆ ನಿಮ್ಗೆ ಅವಂಗ ಸೇರೆ ಕಟ್ಟೇನಿ. ಏನು ನಾ ಏನೇನು ಅಡುಗೆ ಮಾಡ್ಕೊಂಡು ಕಟ್ಕೊಂಡೇನೆ ಎಲ್ಲದನ್ನು ಒಂದೊಂದು ಡಬ್ಬೆ ಹಾಕೀನಿ. ಹೊಟ್ಟು ತುಂಬ ಊಟ ಮಾಡ್ರಿ. ಅಪ್ಪೆ, ಫಸ್ಟ್ ನಿಮ್ಮ ಅಪ್ಪಗೆ ಅಲ್ಲಿ ಆಫೀಸ್ನಾಗ ಕುಂದ್ರಿಸಿ ಚಂದ ಊಟಕ್ಕೆ ನೀಡಿ ಆಮೇಲೆ ನೀವು ಊಟ ಮಾಡಪ್ಪ. ಪಾಪ ನಿಮ್ಮ ಅಪ್ಪಗೆ ಒಂದ ನೀಡ್ಕೊಳಕ್ಕೆ ಗಾವ ಆಗೋದಿಲ್ಲ. ಆಮೇಲೆ ಅದು ಹಾರ್ಟಿನ ಗುಳಿಗೆ, ಆಮೇಲೆ ಇನ್ನೊಂದು ಯಾವ್ದು ಶುಗರ್ ಅಲ್ಲ, BP ಗುಳಿಗೆ. ಎರಡನ್ನೂ ಒಂದು ಸಣ್ಣ ಹಾಳಾಗಿ ಹಾಕಿ ಅಲ್ಲೇ ಊಟ ಡಬ್ಬಿ ಕ್ಯಾರಿಯರ್ ಐತಲ್ಲ ಅದ್ರ ಬಾಜುಕ ಇಟ್ಟಿರ್ತೇನೆ. ಏನು ಅಂತ ತೆಗೆದು ನೆನಪು ಮಾಡಿ ಚಂದಾಗಿ ಕೊಡ್ಲಾರ್ದಂಗೆ ಇರಬೇಡ. ದಿನ ನಾ ಕೊಡ್ತಿದ್ದೆ, ಮತ್ತೀಗ ನಾನು ಇರಂಗಿಲ್ಲ, ಅದಕ್ಕೆ ಡಬ್ಬಿ ಕಟ್ಟೇನಿ. ಏನು ನೆನಪು ಮಾಡಿ ಕೊಡು, ಅಂತ ತೊಗೊಳೋದು ಬಿಡಬಾರ್ದು ಅಂತ ಹೇಳ್ಯಾರ. ಆಯ್ತು. ಏನ್ರಿ, ಹೋಗ್ಬರ್ತೇನೆ. ಆಯ್ತು, ಹೋಗ. ಮಂಜು,